ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ KS. ಹಿಂದಿನ ವಿಡಿಯೋಗಳಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಗಿರ್ಬೋದು ಅಥವಾ ಕ್ಯಾಸ್ಲೆಟ್ DI ಆಗಿರ್ಬೋದು ನೋಡಿದ್ವಿ. ಯಾವ ರೀತಿ ಎಕ್ಸಾಮಲ್ಲಿ ಅಥವಾ ಮುಂಬರುವಂತಹ SBI ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಅನ್ನೋದು. ಸೊ ಇವತ್ತು ಕೂಡ ಕ್ಯಾಸ್ಲೆಟ್ DI ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ, ಅಂದರೆ ಪಾರ್ಟ್ 2 ಅಲ್ಲಿ ಕಂಟಿನ್ಯೂಟಿ ಇರುತ್ತೆ. ಸೊ ಯಾವ ರೀತಿ ಇನ್ನೂ ಕೇಳ್ಬೋದು ಕ್ವಶನ್ಸನ್ನು. ಸೊ ಅದು ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಬೇಸ್ಡ್ ಆನ್ ದಟ್ ನೀವು ಟೇಬಲನ್ನು ಫ್ರೇಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ನಮ್ಮಲ್ಲೇ ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಈ ಆನ್ಲೈನ್ ಬ್ಯಾಚ್ ಫೆಸಿಲಿಟೀಸ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ನೀವು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಮಾಡಬೇಕಾದ್ರೆ ನಿಮಗೆ ಸ್ಪೀಡ್ ಇನ್ ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಎಡಿಷನ್ ಆಗಿರ್ಬೋದು ಗೊತ್ತಿರಬೇಕಾಗತ್ತೆ. ಮಲ್ಟಿಪ್ಲಿಕೇಶನ್ ಬೈ 2 ಡಿಜಿಟ್ ಆ್ಯಂಡ್ 3 ಡಿಜಿಟ್ ಗೊತ್ತಿರಬೇಕಾಗತ್ತೆ. ಡಿವಿಷನ್ ಬೈ 525 125 ಗೊತ್ತಿರಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಗೊತ್ತಿರಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಆ್ಯಂಡ್ ಆ್ಯಾವ್ರೇಜು ಗೊತ್ತಿರಬೇಕಾಗತ್ತೆ. ಸೊ ಇದೆಲ್ಲ ಗೊತ್ತಿದ್ರೆ ನೀವು DIನ ತುಂಬ ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದರೆ ಡೈರೆಕ್ಟ್ ಇವತ್ತು ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಸೊ ಕ್ವಶನ್ಸ್ ಹೀಗಿದೆ: ಎ ಕೋ ಎಜುಕೇಷನ್ ಸ್ಕೂಲ್ ಹ್ಯಾಸ್ 4000 ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ಒಂದು ಕೋ ಎಜುಕೇಷನ್ ಸ್ಕೂಲ್ ಇದೆ. ಸೊ ಅಲ್ಲಿ 4000 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇದನ್ನು ನೀವು ಫಸ್ಟ್ ನೋಟ್ ಮಾಡ್ಕೊಳ್ಳಿ. 4000 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ರೇಷಿಯೋ ಆಫ್ ಬಾಯ್ಸ್ ಟು ಗರ್ಲ್ಸ್ ಈಸ್ 3:2. ಅಂದರೆ ರೇಷಿಯೋ ಆಫ್ ಬಾಯ್ಸ್ ಮತ್ತು ಗರ್ಲ್ಸ್ ಏನಿದ್ದಾರೆ 3:2. ಅಂದರೆ ಬಾಯ್ಸ್ 3 ಮೆಂಬರ್ಸ್ ಇದ್ದರೆ ಗರ್ಲ್ಸ್ 2 ಮೆಂಬರ್ಸ್ ಇದ್ದಾರೆ ಅಂತ ಅರ್ಥ. ಆಲ್ ದಿ ಸ್ಟೂಡೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ 5 ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಸೊ 5 ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ, ಅದರಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಯಾವ್ಯಾವ ಆ್ಯಕ್ಟಿವಿಟೀಸು? ಗಾರ್ಡನಿಂಗ್, ಡಿಬೇಟ್, ಎಕ್ಸ್ಟೆಂಪರ್, ಕ್ವಿಜ್, ಡ್ಯಾನ್ಸ್. ಇದಿಷ್ಟು ಆ್ಯಕ್ಟಿವಿಟೀಸ್ ಆಯಿತು ನಿಮಗೆ. ನೆಕ್ಸ್ಟು 16% ಇದೆ. ಸೊ ಬಿಫೋರ್ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡೋದಕ್ಕೂ ಮುಂಚೆ ಇಲ್ಲಿ ತನಕ ಕನ್ಸಿಡರ್ ಮಾಡ್ಕೊಳ್ಳಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಾಯ್ಸ್ ಟೋಟಲ್ 4000. ಸೊ ಟೋಟಲ್ ಸ್ಟ್ರೆಂತು 4000 ಇದೆ. ಬಾಯ್ಸ್ 3:2 ಅಥವಾ ಬಾಯ್ಸ್ ಟು ಗರ್ಲ್ಸು 3:2 ಇದ್ದಾರೆ. ಅಂದರೆ ಅವರನ್ನು ಫಸ್ಟ್ ಸ್ಪ್ಲಿಟ್ ಮಾಡ್ಕೊಳ್ಳಿ. ಆ್ಯಕ್ಟಿವಿಟೀಸ್ ಯಾವ್ದಾವ್ದಿದೆ ಅನ್ನೋ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ಆ್ಯಕ್ಟಿವಿಟೀಸ್ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ಆ್ಯಕ್ಟಿವಿಟೀಸ್ ನೋಡೋದಾದರೆ 5 ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ನೀವು 5 ಆ್ಯಕ್ಟಿವಿಟೀಸ್ ಅನ್ನೋದಾದರೆ ಫಸ್ಟ್ ನೀವು ಆ್ಯಕ್ಟಿವಿಟೀಸನ್ನು ಒಂದು ಸೈಡು ಬರ್ಕೊಳ್ತಾ ಹೋಗಿ. ಸೊ ಬರ್ಕೊಳ್ತಾ ಹೋದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಯಾವ್ಯಾವ ಆ್ಯಕ್ಟಿವಿಟೀಸ್ ಕೇಳಿದರು ಅವರು, ಸೊ ಆ್ಯಕ್ಟಿವಿಟೀಸನ್ನು ನೀವು ಬರ್ಕೊಳ್ಬೇಕಾಗತ್ತೆ. ಸೊ ಆ್ಯಕ್ಟಿವಿಟೀಸ್ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಕಾಲಮ್ ಏನಿದೆ ಇಲ್ಲಿ ಆ್ಯಕ್ಟಿವಿಟಿ ಬರ್ಕೊಳ್ಳಿ. ಸೊ ಅದು ಯಾವ್ಯಾವ ಆ್ಯಕ್ಟಿವಿಟೀಸ್ ಅಂತ. ನೆಕ್ಸ್ಟು ಅದರಲ್ಲಿ 2 ಕ್ರೈಟೀರಿಯಾ ಹೇಳಿದ್ದಾರೆ ಆ್ಯಕ್ಟಿವಿಟೀಸಲ್ಲಿ. ಯಾವುದ್ಯಾವುದು? ಒಂದು ಬಾಯ್ಸ್, ಇನ್ನೊಂದು ಗರ್ಲ್ಸ್. ಇದನ್ನು ನೀವು ಬರ್ಕೊಳ್ಳಿ. ಸೊ ಒಂದು ಬಾಯ್ಸ್ ಆಯಿತು, ಇನ್ನೊಂದು ಗರ್ಲ್ಸ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕಾಲಮಲ್ಲಿ ನೀವು ಟೋಟಲ್ ಬರ್ಕೊಳ್ಳಿ ಇನ್ನೊಂದು ರೋದಲ್ಲಿ. ಯಾಕಂದರೆ ಟೋಟಲ್ ಕೂಡ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸು ಟೋಟಲ್ ಬೇಸ್ ಮೇಲೆ ಕೂಡ ಕೇಳ್ಬೋದು. ಹಾಗಾಗಿ ಟೋಟಲ್ ಕೂಡ ಗೊತ್ತಿರಬೇಕಾಗತ್ತೆ. ಆ ಟೋಟಲ್ ಅನ್ನೋದರಲ್ಲಿ ಒಂದು ಕಾಲಮ್ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಷನಿಗೆ ಈಸಿ ಆಗ್ತಾ ಹೋಗುತ್ತೆ. ಯಾವುದೇ ಕ್ವಶನ್ಸ್ ಕೇಳಿದರೂ ನೀವು ಸಾಲ್ವ್ ಮಾಡ್ಬೋದು ಎಕ್ಸಾಮಲ್ಲಿ, ಯಾವುದೇ ಕಾಂಪ್ಲಿಕೇಟೆಡ್ ಇರಲ್ಲ. ಹಾಗಾದರೆ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಯಾವ್ದಾವ್ದು ಕೇಳಿದ್ದಾರೆ? ಫಸ್ಟು ಗಾರ್ಡನಿಂಗ್ ಅಂತ ಹೇಳಿದ್ದಾರೆ. ನೆಕ್ಸ್ಟು ಡಿಬೇಟ್ ಅಂತ ಹೇಳಿದ್ದಾರೆ. ಸೊ ಡಿಬೇಟ್ ಬರ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ಎಕ್ಸ್ಟೆಂಪರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟು ಅದಾದಮೇಲೆ ನಿಮಗೆ ಕ್ವಿಜ್ ಹೇಳಿದ್ದಾರೆ. ಸೊ ಆ ಕ್ವಿಜ್ ಬರ್ಕೊಳ್ಳಿ. ಸೊ ಕ್ವಿಜ್ ಆದಮೇಲೆ ಲಾಸ್ಟಿಗೆ ಡ್ಯಾನ್ಸ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆ್ಯಕ್ಟಿವಿಟೀಸ್ ಆಯಿತು. ಸೊ ಇದಿಷ್ಟು ಆ್ಯಕ್ಟಿವಿಟೀಸ್ ನೀವು ಬರ್ಕೊಂಡ್ರಿ ಅಂದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕ್ಯಾಲ್ಕುಲೇಷನಲ್ಲಿ. ಸೊ ಟೋಟಲ್ ಕಾಲಮಲ್ಲಿ ನೀವು ಟೋಟಲ್ ಬೇಕಾದರೂ ಬರ್ಕೊಳ್ಬೋದು. ಯಾಕಂದರೆ 2000 ಮೆಂಬರ್ಸ್ 2400 ಬಾಯ್ಸ್ ಟೋಟಲ್ ಆಗ್ತಾರೆ, ಗರ್ಲ್ಸ್ 1600 ಆಗ್ತಾರೆ. 3:2 ಅಂದರೆ ಬೇಸ್ಡ್ ಆನ್ ದಟ್ ಕೂಡ ಮಾಡ್ಬೋದು ನೀವು. ಸೊ ಇಲ್ಲಿ ನೀವು ಇನ್ನೊಂದು ಕಾಲಮ್ ಬೇಕಾದರೂ ಬರ್ಕೊಳ್ಬೋದು. ಟೋಟಲಲ್ಲಿ ಇನ್ನೂ ಈಸಿ ಆಗ್ತಾ ಹೋಗುತ್ತೆ ನಿಮಗೆ ಇನ್ನೊಂದು ಕಾಲಮ್ ಬರ್ಕೊಂಡ್ರೆ. ಸೊ ಬಟ್ ಇಲ್ಲಿ ನೀವು ಗರ್ಲ್ಸ್ ಮತ್ತು ಬಾಯ್ಸ್ ಆ್ಯಕ್ಟಿವಿಟೀಸ್ನ ಟೋಟಲ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಬೇಸ್ಡ್ ಆನ್ ದಟ್ ನಿಮಗೆ 100% ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಇದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಬನ್ನಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ? ಡಿಬೇಟ್ ಇದೆ. ಸೊ ಈ ಡಿಬೇಟ್ ನೀವು ನೋಡಬೇಕಾಗತ್ತೆ. ಡಿಬೇಟಲ್ಲಿ ಎಷ್ಟು ಜನ ಇದ್ದಾರೆ ಈ ರೀತಿ ಕಾಲಮ್ ಹಾಕ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಅದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಹಾಗಾದರೆ ನಾನು ಟೋಟಲನ್ನು ಇಲ್ಲಿ ಕಾಲಮ್ ಬರ್ಕೊಳ್ಳಲ್ಲ. ನೀವು ಬೇಕು ಅಂದರೆ ಟೋಟಲ್ ಕಾಲಮ್ ಬರ್ಕೊಳ್ಳಿ. 4000 ಮೆಂಬರ್ಸ್ ಬಾಯ್ಸ್ ಇದ್ದಾರೆ. 4000 ಮೆಂಬರ್ಸ್ ಟೋಟಲ್ ಸ್ಟೂಡೆಂಟ್ಸ್ ಇದ್ದಾರೆ. 3:2 ಬಾಯ್ಸ್ ಇದೆ. ಹಾಗಾದರೆ ನೀವು ಬಾಯ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 4000 × 3/5. ಸೊ ಅಲ್ಲಿಗೆ 5 8s 40, 8 3s 24. 2400 ಬಾಯ್ಸ್ ಆದರೂ ಟೋಟಲ್ ಆಗಿ. ಸೊ ಇದನ್ನು ನೀವು ಒಂದು ಕಡೆ ಬರ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಇದು ನಿಮಗೆ ಗೊತ್ತಿರಲೇಬೇಕು. ಸೊ ಬಾಯ್ಸು ಟೋಟಲಾಗಿ ಎಷ್ಟು ಜನ ಇದ್ದರು ಅಂದರೆ
2400 ಮೆಂಬರ್ಸ್ ಇದ್ದರು. ಸೊ 4000 ಟೋಟಲ್ ಸ್ಟ್ರೆಂತ್ ಇರೋದು. 4000ಅಲ್ಲಿ 2400 ಮೆಂಬರ್ಸು ನಿಮಗೆ ಬಾಯ್ಸೇ ಇದ್ದಾರೆ ಅಂದರೆ ನೆಕ್ಸ್ಟ್ ಗರ್ಲ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ 4000ಅಲ್ಲಿ 2400 ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಗರ್ಲ್ಸ್ ಏನಾಗಿರ್ಬೇಕು ನಿಮಗೆ 1600 ಆಗಿರಲೇಬೇಕು. ಸೊ ಯಾಕಂದರೆ 1600ಗೆ 2400 ಆ್ಯಡ್ ಮಾಡಿದ್ರೆ ನಿಮಗೆ 4000 ಬರುತ್ತೆ. ಸೊ ಇದಿಷ್ಟು ನಿಮಗೆ ಬಾಯ್ಸ್ ಮತ್ತು ಗರ್ಲ್ಸ್ ಆಯ್ತು. ಇದರಲ್ಲಿ ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಳ್ತಾ ಬರ್ಬೇಕು ನೀವು ಆಕ್ಟಿವಿಟೀಸ್ಗೆ. ಏನು ಹೇಳಿದ್ದಾರೆ? ಸೊ ಇಲ್ಲಿಂದ ನೆಕ್ಸ್ಟ್ ಕನ್ಸಿಡರೇಷನ್ ತಗೊಳ್ಳಿ. 16% ಆಫ್ ದಿ ಬಾಯ್ಸ್ ಆ್ಯಂಡ್ 28% ಆಫ್ ದಿ ಗರ್ಲ್ಸ್ ಆರ್ ಇನ್ ಎಕ್ಸ್ಟೆಂಪರ್ ಆ್ಯಂಡ್ ಗಾರ್ಡನಿಂಗ್ ಆಕ್ಟಿವಿಟೀಸ್. ಅಂದರೆ 16% ಆಫ್ ಬಾಯ್ಸ್ ಏನಿದ್ದಾರೆ ಅವರು ಎಕ್ಸ್ಟೆಂಪರಲ್ಲಿ ಇರ್ತಾರೆ. ಅದೇ ರೀತಿ 28% ಆಫ್ ದಿ ಗರ್ಲ್ಸ್ ಏನಿದ್ದಾರೆ ಅವರು ಗಾರ್ಡನಿಂಗಲ್ಲಿ ಇರ್ತಾರೆ. ಹಾಗಾದರೆ ಬಾಯ್ಸಲ್ಲಿ 16% ಕ್ಯಾಲ್ಕುಲೇಟ್ ಮಾಡಿ. ಸೊ 16% ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಬಾಯ್ಸ್ 2400 ಇದ್ದಾರೆ, ಇವರಿಗೆ 16% ಅಂದರೆ ಇಂಟು 16/100 ಬರುತ್ತೆ. ಇದೆಲ್ಲ 0 ಕ್ಯಾನ್ಸಲ್ ಆಗುತ್ತೆ. ನೀವು ಡೈರೆಕ್ಟಾಗಿ 24 × 16 ಮಾಡಿ. ಸೊ 24 × 16 ಮಾಡ್ತೀರಾ ಅಂದರೆ ಸೊ 16 4 64ಗೆ 4 6 ಕ್ಯಾರಿ 16 2 36 ಪ್ಲಸ್ 6 32 ಪ್ಲಸ್ 6 ಅಂದರೆ 38 384. ಇವ್ರು ಯಾವುದ್ರಲ್ಲಿ ಇರಬೇಕು? ಬಾಯ್ಸು ಎಕ್ಸ್ಟೆಂಪರ್ ಆ್ಯಕ್ಟಿವಿಟೀಸಲ್ಲಿ 384 ಅಷ್ಟು ಇರಬೇಕು. ಸೊ ಈ ರೀತಿ ಸ್ಪ್ಲಿಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಅವ್ರು ಇನ್ನೊಂದು ಹೇಳಿದ್ದಾರೆ, ಏನು? 28% ಆಫ್ ದಿ ಗರ್ಲ್ಸ್ ಆರ್ ಇನ್ ಗಾರ್ಡನಿಂಗ್ ಆ್ಯಕ್ಟಿವಿಟೀಸ್. ಹಾಗಾದರೆ ಗರ್ಲ್ಸ್ ಎಷ್ಟು ಜನ ಇದ್ದಾರೋ ನಿಮಗೆ ಅದರಲ್ಲಿ 28%. ಸೊ ಗರ್ಲ್ಸ್ ಎಷ್ಟಿದ್ದಾರೆ? 1600. 28% ಅಂದರೆ ಏನು? 2 0 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಏನು ಮಾಡ್ಬೋದು? ಡೈರೆಕ್ಟಾಗಿ 28 ಮತ್ತು 16 ಮಲ್ಟಿಪ್ಲೈ ಮಾಡ್ಬೋದಾ? 28 × 16 ಟೇಬಲ್ ಸ್ಪೀಡ್ ಇದ್ದರೆ ಟೇಬಲ್ ಸ್ಪೀಡ್ ಮಾಡಿ, ಇಲ್ಲಾಂದರೆ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡಿ. 2 1s 2. ಸೊ 8 6s 48. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ಇದೆರಡು. 6 2s 12, 8 1s 8, 12 + 8 ಅಂದರೆ 20. ಸೊ ಅಲ್ಲಿಗೆ ನೀವು 8 4 2 + 2 4 448. ಇವ್ರು ಯಾವುದ್ರಲ್ಲಿ ಇರ್ಬೇಕು ನಿಮಗೆ? ಗಾರ್ಡನಿಂಗಲ್ಲಿರುವಂತಹ ಗರ್ಲ್ಸ್ ಏನಾಗಿರ್ಬೇಕಂತೆ 448 ಮೆಂಬರ್ಸ್ ಆಗಿರಬೇಕು. ಸೊ 448 ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ನೋಡೋದಾದರೆ ಇನ್ಯಾವುದೋ ನಿಮಗೆ ಪರ್ಸೆಂಟೇಜ್ ಹೇಳಿರ್ತಾರೆ ಬೇಸ್ ಮೇಲೆ, ಅದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಈಗ 2 ಆಯಿತು. ನೆಕ್ಸ್ಟ್ 1/5 ಆಫ್ ದಿ ಬಾಯ್ಸ್ ಆರ್ ಇನ್ ಡ್ಯಾನ್ಸ್ ಆ್ಯಕ್ಟಿವಿಟಿ. ಸೊ ಟೋಟಲ್ ಬಾಯ್ಸ್ ಏನಿದ್ದಾರೆ ಅದರಲ್ಲಿ 1/5. ಟೋಟಲ್ ಎಷ್ಟು ಜನ ಇದ್ದಾರೆ? 2400. ಇದರಲ್ಲಿ 1/5. ಸೊ ಹಾಗಾದರೆ 5 4s 20, 4 ಉಳಿತು 40 ಅಂದರೆ 5 8s 40, 480. ಹಾಗಾದರೆ 480 ಮೆಂಬರ್ಸ್ ಬಾಯ್ಸ್ ಏನಾಗಿರ್ಬೇಕು ನಿಮಗೆ? ಡ್ಯಾನ್ಸ್ ಆ್ಯಕ್ಟಿವಿಟೀಸಲ್ಲಿ ಇರಲೇಬೇಕಲ್ವಾ? 1/5 ಆಫ್ ದಿ ಬಾಯ್ಸ್ ಆರ್ ಇನ್ ಡ್ಯಾನ್ಸ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಹಾಗಾದರೆ ಏನಾಗಿರ್ಬೇಕು? 1/5 ಆಫ್ ಬಾಯ್ಸ್ ಅಂದರೆ 2400ಗೆ 1/5 480 ಮೆಂಬರ್ಸ್ ಬಾಯ್ಸ್ ಏನಿರಬೇಕು? ಡ್ಯಾನ್ಸ್ ಆ್ಯಕ್ಟಿವಿಟೀಸಲ್ಲಿ ಇರಲೇಬೇಕಾಗುತ್ತೆ. ಸೊ 480 ಇದನ್ನು ನೀವು ಡ್ಯಾನ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಯಾಲ್ಕುಲೇಷನ್ಸಿಗೆ ಹೋಗೋದಾದರೆ ಡ್ಯಾನ್ಸ್ ಆ್ಯಕ್ಟಿವಿಟೀಸ್ ಆಯಿತು. ದಿ ರೇಷಿಯೋ ಆಫ್ ಗರ್ಲ್ಸ್ ಟು ಬಾಯ್ಸ್ ಇನ್ ಎಕ್ಸ್ಟೆಂಪರ್ ಈಸ್ 2:3. ಯಾವುದೋ ಒಂದು ಗೊತ್ತಿದೆ ನನಗೆ, ಯಾವುದರಲ್ಲಿ? ಎಕ್ಸ್ಟೆಂಪರಲ್ಲಿ ಗರ್ಲ್ಸ್ ಅಥವಾ ಬಾಯ್ಸ್. ಅದರ ಬೇಸ್ ಮೇಲೆ ನಾನು ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಹೇಳಿದ್ದಾರೆ ಅವರು? ರೇಷಿಯೋ ಆಫ್ ಗರ್ಲ್ಸ್ ಟು ಬಾಯ್ಸ್. ಇಲ್ಲಿ ಬಾಯ್ಸ್ ಟು ಗರ್ಲ್ಸ್ ಹೇಳಿಲ್ಲ, ತುಂಬ ಕೇರ್ಫುಲ್ ಆಗಿರಿ. ಗರ್ಲ್ಸ್ ಟು ಬಾಯ್ಸ್ ರಿವರ್ಸ್ ಹೇಳಿದ್ದಾರೆ. ಇನ್ ಎಕ್ಸ್ಟೆಂಪರ್ ಈಸ್ 2:3. ಅಂದರೆ 3 ಮೆಂಬರ್ಸ್ ಬಾಯ್ಸ್ ಇದ್ದರೆ 2 ಮೆಂಬರ್ಸ್ ಗರ್ಲ್ಸ್ ಇರಬೇಕು. ಬಟ್ ಎಕ್ಸ್ಟೆಂಪರ್ ಆ್ಯಕ್ಟಿವಿಟೀಸಲ್ಲಿ ಯಾರು ಗೊತ್ತಿದೆ ನಿಮಗೆ? ಬಾಯ್ಸ್ ಗೊತ್ತಿದೆ. ಹಾಗಾದರೆ ಇಲ್ಲಿ ಬಾಯ್ಸ್ ರೇಷಿಯೋ ಎಷ್ಟು? 3. ಹಾಗಾದರೆ 3ಗೆ 384 ಆದರೆ 2ಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿವೈಡ್ ಆಗುತ್ತೆ. 3 1s ಸೊ 3 1s 3, 3 2s 6, 2 ಉಳಿತು 24 ಅಂದರೆ 3 8s 24. ಅಲ್ಲಿಗೆ 8 2s 16, 6 1 ಕ್ಯಾರಿ 2 2s 4 + 1 5, 2 1s 2 256. ಹಾಗಾದರೆ 256 ಅಷ್ಟು ಗರ್ಲ್ಸ್ ಯಾವುದ್ರಲ್ಲಿ ಇರಬೇಕು ನಿಮಗೆ? ಎಕ್ಸ್ಟೆಂಪರ್ ಆ್ಯಕ್ಟಿವಿಟೀಸಲ್ಲಿ ಇರಲೇಬೇಕು. ಸೊ ಹಾಗಾಗಿ ಎಕ್ಸ್ಟೆಂಪರ್ ಆ್ಯಕ್ಟಿವಿಟೀಸಲ್ಲಿ ಗರ್ಲ್ಸ್ ಏನು ಮಾಡಿ ನೀವು 256ನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈಗ ನಿಮಗೆ ಎಕ್ಸ್ಟೆಂಪರ್ ಇನ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬಾಯ್ಸು ಗರ್ಲ್ಸು ಇಬ್ಬರು ಸಿಕ್ಕಿದ್ರು ನಿಮಗೆ ಅದರಲ್ಲಿ. ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ನೋಡ್ತಾ ಹೋಗೋಣ. ಹಾಗಾದರೆ 25% ಆಫ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಇನ್ ಡಿಬೇಟ್ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟೋ ಜನ ಸ್ಟೂಡೆಂಟ್ಸು ಡಿಬೇಟಲ್ಲಿ ಇರಬೇಕು. 25% ಆಫ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಯಾವುದ್ರ ಮೇಲೆ? 4000ಅಲ್ಲಿ 25% ಅಷ್ಟು ಸ್ಟೂಡೆಂಟ್ಸ್ ಯಾವುದ್ರಲ್ಲಿ ಇರಬೇಕು ನಿಮಗೆ? ಡಿಬೇಟ್ ಕಾಂಪಿಟೇಷನಲ್ಲಿ ಇರಬೇಕು. ಇಲ್ಲಿ ಬಾಯ್ಸು ಗರ್ಲ್ಸ್ ಹೇಳಿಲ್ಲ, ಅವರು ಟೋಟಲ್ ಹೇಳಿದ್ದಾರೆ. ಹಾಗಾದ್ರೆ ಟೋಟಲ್ ಡಿಬೇಟ್ ನೋಡ್ಕೊಳ್ಳಿ. ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ? 4000. ಇವರಲ್ಲಿ 25% ಅಂದರೆ ಏನಾಗುತ್ತೆ ನಿಮಗೆ? 25/100. ಇದೆಲ್ಲ ಬರ್ಕೊಳಕ್ಕೆ ಹೋಗ್ಬೇಡಿ. 20 ಕ್ಯಾನ್ಸಲು. ನೀವು ಮಾಡಬೇಕಾಗಿರೋದು ಜಸ್ಟ್ 25 × 4 ಅಷ್ಟೇ. 0 5 4s 20, 0 2 ಕ್ಯಾರಿ 4 2s 8 + 2 10. ಹಾಗಾದರೆ ಡಿಬೇಟಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇರ್ತಾರೆ ನಿಮಗೆ? 1000 ಮೆಂಬರ್ಸ್ ಇರ್ತಾರೆ. ಸೊ ಇದನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. 1000 ಮೆಂಬರ್ಸನ್ನ ನೀವು ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೋಬೇಕಾಗುತ್ತೆ. ಇನ್ಯಾವುದೋ ರೇಷೋ ಬೇಸ್ ಮೇಲೆ ಹೇಳಿರ್ತಾರೆ ಅವರು, ಸ್ಪ್ಲಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸಿಗೆ ಹೋಗೋದಾದ್ರೆ ಇದೇ ರೀತಿ
ಈಗ ನಿಮಗೆ ಡಿಬೇಟ್ ಕ್ಯಾಲ್ಕುಲೇಷನ್ಸ್ ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗಾದರೆ ಗರ್ಲ್ಸ್ ಇನ್ ಡ್ಯಾನ್ಸ್ ಆರ್ 60% ಆಫ್ ದಿ ಬಾಯ್ಸ್ ಇನ್ ಸೇಮ್ ಗೇಮ್. ಹಾಗಾದರೆ ಗರ್ಲ್ಸ್ ಇನ್ ಡ್ಯಾನ್ಸ್ ಏನಿದ್ದಾರೆ ಅವರು ಬಾಯ್ಸಿನ 60% ಇರಬೇಕಂತೆ. ಬಾಯ್ಸ್ ಎಷ್ಟಿದ್ದಾರೆ ಯಾವುದರಲ್ಲಿ ನಿಮಗೆ ಯಾವ ಆ್ಯಕ್ಟಿವಿಟೀಸು ಡ್ಯಾನ್ಸ್ ಆ್ಯಕ್ಟಿವಿಟೀಸಲ್ಲಿ ಹೇಳಿರೋದು. ಡ್ಯಾನ್ಸ್ ಆ್ಯಕ್ಟಿವಿಟೀಸಲ್ಲಿ 60% ಯಾರಿದ್ದಾರೆ ಅಂತೆ ಗರ್ಲ್ಸ್. ಬಾಯ್ಸ್ ಏನಿರ್ತಾರೋ ಅವರ 60% ಇರಬೇಕು, ಅದನ್ನೇ ಹೇಳಿರೋದು ಅವರು. ಗರ್ಲ್ಸ್ ಇನ್ ಡ್ಯಾನ್ಸ್ ಆರ್ 60% ಆಫ್ ದಿ ಬಾಯ್ಸ್ ಇನ್ ದಿ ಸೇಮ್ ಗೇಮ್. ಹಾಗಾದರೆ ಡ್ಯಾನ್ಸಲ್ಲಿ ಎಷ್ಟು ಜನ ಇದ್ದಾರೆ ಬಾಯ್ಸು 480. ಸೊ 480 ಅನ್ನೋದ್ರ ಎಷ್ಟು ಪರ್ಸೆಂಟ್ ಗರ್ಲ್ಸ್ ಇರಬೇಕಂತೆ 60% ಗರ್ಲ್ಸ್ ಇರಬೇಕಂತೆ. ಸೊ ಬಾಯ್ಸ್ 480 ಇದ್ದಾರೆ ಅಂದರೆ ಇವ್ರಿಗೆ 60% ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಗರ್ಲ್ಸ್ ಸಿಗ್ತಾರೆ. 0 0 0 0 ಕ್ಯಾನ್ಸಲ್. 8 6 48ಗೆ 8, 4 ಕ್ಯಾರಿ, 6 4 24 ಪ್ಲಸ್ 2 ಅಂದರೆ 28. ಸೊ ಹಾಗಾದರೆ 288 ಮೆಂಬರ್ಸ್ ಗರ್ಲ್ಸ್ ಯಾವುದ್ರಲ್ಲಿ ಇರಬೇಕು ನಿಮಗೆ ಡ್ಯಾನ್ಸ್ ಆ್ಯಕ್ಟಿವಿಟೀಸಲ್ಲಿ ಇರಲೇಬೇಕು. ಸೊ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡೋದಾದರೆ ನಿಮಗೆ ನೆಕ್ಸ್ಟ್ ಇನ್ಯಾವುದೋ ಬೇಸ್ ಮೇಲೆ ಇನ್ನೊಂದೇನೋ ಹೇಳಿರ್ತಾರೆ ಅಥವಾ ರಿಮೈನಿಂಗ್ ಏನೋ ಲೆಫ್ಟ್ ಅಂತ ಹೇಳಿರ್ತಾರೆ. 2 ಆ್ಯಕ್ಟಿವಿಟೀಸ್ ಗೊತ್ತಾಯಿತು ಅಂದರೆ ಈಗ ಗರ್ಲ್ಸ್ ಆಯಿತು. ನೆಕ್ಸ್ಟ್ ನೋಡೋದಾದರೆ 22% ಆಫ್ ದಿ ಗರ್ಲ್ಸ್ ಇನ್ ಕ್ವಿಜ್. ಹಾಗಾದರೆ ಏನು ಗರ್ಲ್ಸ್ ಇದ್ದಾರೆ ಸೊ ಆ ಗರ್ಲ್ಸಲ್ಲಿ 22% ಆಫ್ ದಿ ಗರ್ಲ್ಸ್ ಯಾವುದ್ರಲ್ಲಿ ಇರಬೇಕಂತೆ ಕ್ವಿಝಲ್ಲಿ ಇರಬೇಕು. ಸೊ ಹಾಗಾದರೆ 22% ಆಫ್ ದಿ ಗರ್ಲ್ಸ್ ಇನ್ ಕ್ವಿಜ್ ಅಂದರೆ ನೀವು ಯಾವುದ್ರಲ್ಲಿ ಮಾಡಬೇಕು ಗರ್ಲ್ಸಲ್ಲೇ ಮಾಡಬೇಕು. ಟೋಟಲ್ ಮೇಲೆ ಮಾಡಬೇಡಿ, ಟೋಟಲ್ ಮೇಲೆ ಹೇಳಿಲ್ಲ ಅವರು. 22% ಆಫ್ ದಿ ಗರ್ಲ್ಸ್ ಆರ್ ಇನ್ ಕ್ವಿಜ್ ಅಂದರೆ ಈ 6600 22%. ಹಾಗಾದ್ರೆ 1600 22% ಅಂದರೆ ಏನಾಗುತ್ತೆ 1600 ಇಂಟು 22 ಡಿವೈಡೆಡ್ ಬೈ 100 ಎಲ್ಲ ಬರಿಬೇಡಿ, 2 0 ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ನೀವು ಮಾಡಬೇಕಾಗಿರೋದು 22 ಇಂಟು 16 ಅಷ್ಟೇ. 16 2 32ಗೆ 2, 3 ಕ್ಯಾರಿ, 16 2 32 ಪ್ಲಸ್ 3 35, 352. ಇವ್ರು ಯಾವ್ದ್ರಲ್ಲಿ ಇರಬೇಕು ಗರ್ಲ್ಸ್ ಇನ್ ಕ್ವಿಜ್. ಹಾಗಾದರೆ ಕ್ವಿಝಲ್ಲಿ ಗರ್ಲ್ಸ್ ಎಷ್ಟಾದ್ರೆ ನಿಮಗೆ 352. ಸೊ ಇದೇ ಬೇಸ್ ಮೇಲೆ ಅವ್ರು ನೆಕ್ಸ್ಟ್ ಇನ್ನೇನೋ ಹೇಳಿರ್ತಾರೆ ನಿಮಗೆ. ಸೊ ನೆಕ್ಸ್ಟ್ ರಿಮೈನಿಂಗ್ ಯಾವುದ್ರಲ್ಲ ಇರಬೇಕು. ರಿಮೈನಿಂಗ್ ಮಾಡ್ಬೋದು ನೀವು ಡೈರೆಕ್ಟಾಗಿ ಮಾಡ್ಬೋದು. ರಿಮೈನಿಂಗ್ ಅದಷ್ಟು ಆ್ಯಡ್ ಮಾಡಿಕೊಂಡ್ರೆ ರಿಮೈನಿಂಗ್ ಸಿಗುತ್ತೆ. ರಿಮೈನಿಂಗ್ ಗರ್ಲ್ಸ್ ಆರ್ ಇನ್ ಡಿಬೇಟ್. ಹಾಗಾದ್ರೆ ರಿಮೈನಿಂಗ್ ಗರ್ಲ್ಸ್ ಆರ್ ಇನ್ ಡಿಬೇಟ್ ಅಂದರೆ ಏನು ಮಾಡಬೇಕು, ಈಗ ಇದೊಂದೇ ಬ್ಯಾಲೆನ್ಸ್ ಉಳಿದಿರೋದು, ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಗರ್ಲ್ಸಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿ. ಹಾಗಾದರೆ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಏನು ಸಿಗುತ್ತೆ ಸೊ ಟೋಟಲ್ ಆ್ಯಕ್ಟಿವಿಟೀಸ್ ಎಕ್ಸೆಪ್ಟ್ ಡಿಬೇಟ್ ಸಿಗುತ್ತೆ. ಹಾಗಾದರೆ ಅವರನ್ನು ಟೋಟಲಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಯಾರ್ಯಾರಿದ್ದಾರೆ ಗರ್ಲ್ಸು 448 ಇದೆ, ನೆಕ್ಸ್ಟು 256 ಇದೆ, ನೆಕ್ಸ್ಟು 352 ಇದೆ, 288 ಇದೆ. ಇವರೆಷ್ಟು ಟೋಟಲ್ ಮಾಡಿಕೊಂಡ್ರೆ ಡಿಬೇಟಲ್ಲಿರೋರು ಎಷ್ಟು ಅಂತ ಸಿಗ್ತಾರೆ. ಸೊ ಅಲ್ಲಿಗೆ 8 + 2 10, 10 + 8 ಅಂದರೆ 18, 18 + 6 ಅಂದರೆ ನಿಮಗೆ 24ಗೆ 4 ಆಗುತ್ತೆ. 2 ಕ್ಯಾರಿ, 4 + 2 6 ಆಯಿತು. 6 + 5 ಅಂದರೆ 11, 11 + 5 ಅಂದರೆ 16, 16 + 8 ಅಂದರೆ ಅಗೈನ್ ನಿಮಗೆ 24ಗೆ 4, 2 ಕ್ಯಾರಿ, 4 + 2 6, 6 + 2 8, 8 ಪ್ಲಸ್ ನಿಮಗೆ 3 2 5 ಆಗುತ್ತೆ. 8 + 5 ಅಂದರೆ 13, 1344 ಅನ್ನೋದು ಗೊತ್ತಾಯಿತು. ಯಾವುದು ಗರ್ಲ್ಸ್ ನಿಮಗೆ ಇದುವರೆ ಕ್ಯಾಲ್ಕುಲೇಟ್ ಮಾಡಿರೋದು ನೀವು 1344. ಸೊ ಆ 1344 ನೀವೇನು ಮಾಡಬೇಕು 1600 ಮೈನಸ್ ಮಾಡಿದರೆ ನಿಮಗೆ ಗರ್ಲ್ಸ್ ಡಿಬೇಟಲ್ಲಿ ಎಷ್ಟು ಜನ ಇದ್ರು ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ 1600 1344 ಮೈನಸ್ ಮಾಡ್ಕೊಳ್ಳಿ. 10 ಅಲ್ಲಿ 4 ಮೈನಸ್ ಮಾಡಿದರೆ 6, 9 ಅಲ್ಲಿ 4 ಮೈನಸ್ ಮಾಡಿದರೆ 5, ಇಲ್ಲಿ 5 3 ಮೈನಸ್ ಮಾಡಿದರೆ 2 0. ಹಾಗಾದರೆ 256 ಮೆಂಬರ್ಸ್ ಯಾವುದರಲ್ಲಿ ಇರಬೇಕು ನಿಮಗೆ ಡಿಬೇಟಲ್ಲಿ ಇರಬೇಕು. ಸೊ ಡಿಬೇಟಲ್ಲಿರುವಂತಹ ಗರ್ಲ್ಸ್ ಏನಾಗ್ತಾರೆ 256 ಮೆಂಬರ್ಸ್ ಆಗಿರ್ತಾರೆ. ಹಾಗಾದರೆ 1000 ಅಲ್ಲಿ 256 ಮೆಂಬರ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನೀವು ಡಿಬೇಟಲ್ಲಿರೋ ಬಾಯ್ಸನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಒಂದಕ್ಕೆ ಆಲ್ಟರ್ನೇಟಿವ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಟೋಟಲ್ ಡಿಬೇಟಲ್ಲಿ ಎಷ್ಟು ಜನ ಇದ್ದಾರೆ ನಿಮಗೆ 1000. ಹಾಗಾದರೆ ಇವರಲ್ಲಿ ಯಾರನ್ನು ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ನೀವು 256 ಗರ್ಲ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಬಾಯ್ಸ್ ಸಿಗ್ತಾರೆ ಡಿಬೇಟಲ್ಲಿರುವಂಥದ್ದು. ಹಾಗಾದರೆ 1000 ಅಲ್ಲಿ 256 ಅಂದರೆ ನಿಯರೆಸ್ಟ್ 300 ಇದೆ. 300ಇಂದ 1000 ಡಿಫ್ರೆನ್ಸ್ ನಿಮಗೆ 700, 56ಇಂದ 100ಗೆ ಡಿಫ್ರೆನ್ಸ್ ಎಷ್ಟು ಅಂದರೆ 44. ಹಾಗಾದರೆ 744 ಮೆಂಬರ್ಸ್ ಯಾವುದ್ರಲ್ಲಿ ಇರಬೇಕು ಬಾಯ್ಸ್ ಇನ್ ಡಿಬೇಟ್ ಆಗಿರಲೇಬೇಕು ನಿಮಗೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋದರೆ ಎಕ್ಸಾಮಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಇನ್ನು ಬಾಯ್ಸಲ್ಲಿ ನಿಮಗೆ ಕಂಪ್ಲೀಟ್ ಆಗಿಲ್ಲ. ಸೊ ಗರ್ಲ್ಸ್ ಕಂಪ್ಲೀಟ್ ಆಗಿದೆ, ಬಾಯ್ಸ್ 2 ಗಾರ್ಡನಿಂಗ್ ಮತ್ತು ಕ್ವಿಜ್ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ರಿಮೈನಿಂಗ್ ಗರ್ಲ್ಸ್ ಆರ್ ಇನ್ ಡಿಬೇಟ್ ನಿಮಗೆ ಗರ್ಲ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಅದನ್ನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಇದು ಆಲ್ರೆಡಿ ಕಂಪ್ಲೀಟೆಡ್. 18% ಆಫ್ ದಿ ಬಾಯ್ಸ್ ಆರ್ ಇನ್ ಗಾರ್ಡನಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ರಿಮೈನಿಂಗ್ ಇನ್ ಕ್ವಿಜ್. ಹಾಗಾದರೆ 18% ಅಂದರೆ ಏನು ಮಾಡ್ಬೇಕು ನೀವು 2400ಗೆ 18% ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ 24 ಇಂಟು 18 ಅಥವಾ 24 ಇಂಟು 18 ಮಾಡಿದ್ರೆ ಆಯಿತು. 2 1 2, ಸೊ 8 4 32 ನಿಮಗೆ. ಸೊ ನೆಕ್ಸ್ಟ್ 8 2 16, 4 1 4, 16, 8 2 16, 4 1 4 ಅಂದರೆ 16 + 4 20. ಸೊ 20 ಬರ್ಕೊಳ್ಳಿ. ಇಲ್ಲಿಗೆ 2, ಸೊ 3ಗೆ 3, 2 + 2 4, ಅಲ್ಲಿಗೆ 432 ಆಯಿತು. ಸೊ 432 ಯಾವುದ್ರಲ್ಲಿ ಇರಬೇಕು ಗಾರ್ಡನಿಂಗ್ ಆ್ಯಕ್ಟಿವಿಟೀಸಲ್ಲಿ ಇರಬೇಕು. ಸೊ ಇಲ್ಲಿ 432ನ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇದೇ ರೀತಿ ನಿಮಗೆ
ಇನ್ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಬ್ಯಾಲೆನ್ಸ್ ಇದೆ. ಸೊ ಬಾಯ್ಸ್ ಅಷ್ಟು ಟೋಟಲ್ ಮಾಡ್ಕೊಂಡ್ರೆ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. 432, 744, 384 ಮಾಡಿದ್ರೆ ಕ್ವಿಜ್ ಸಿಗುತ್ತೆ. ಅದನ್ನೇ ಅವ್ರು ಹೇಳಿರೋದು ರಿಮೈನಿಂಗ್ ಕ್ವಿಝಲ್ಲಿ ಇರಬೇಕು. ರಿಮೈನಿಂಗ್ ಕ್ವಿಝಲ್ಲಿ ಇರಬೇಕು ಅಂದರೆ ಏನಾಗುತ್ತೆ, ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ 3, ನಿಮಗೆ 4 ಇದೆ, 4 ಆ್ಯಕ್ಟಿವಿಟೀಸ್ ಟೋಟಲ್ ಮಾಡ್ಕೊಂಡು ಇನ್ನೊಂದು ಸಬ್ಸ್ಟ್ರಾಕ್ಟ್ ಮಾಡ್ಬೋದು 2400. ಹಾಗಾದರೆ ಆ್ಯಡ್ ಮಾಡ್ಕೊಳ್ಳೋದಾದರೆ ನಿಮಗೆ ಸೊ ಫಸ್ಟ್ ಒನ್ ಆ್ಯಕ್ಟಿವಿಟೀಸು 432 ಇದೆ ಬಾಯ್ಸು. ಸೊ ಈ 432 ಕನ್ಸಿಡರ್ ಮಾಡಿ. ಸೆಕೆಂಡ್ ನಿಮಗೆ 744 ಇದೆ. ನೆಕ್ಸ್ಟ್ ಇಲ್ಲೊಂದು 384 ಇದೆ. ಅದೇ ರೀತಿ ಇಲ್ಲಿ ಲಾಸ್ಟಲ್ಲಿ 480 ಇದೆ. ಇದಿಷ್ಟು ಟೋಟಲ್ ಮಾಡ್ಕೋಬೇಕು. ಅಲ್ಲಿಗೆ 4 + 2 6, 6 + 4 ಅಂದರೆ 10 × 0, 1 ಕ್ಯಾರಿ ನಿಮಗೆ. 3 + 1 ಅಂದರೆ 4, 4 + 4 8, 8 + 8 ಅಂದರೆ 16. ಅಲ್ಲಿಗೆ ನಿಮಗೆ ಇಲ್ಲಿ 4 + 4 8, ಸೊ 8 3s ಅಂದರೆ 24 ಆಗುತ್ತೆ. 8 8 16, 16 + 8 ಅಂದರೆ 24ಗೆ 4, 2 ಕ್ಯಾರಿ. 4 + 2 6, 6 + 7 13, 13 ಮತ್ತೆ ಇಲ್ಲಿ 4 3 7 ಅಂದರೆ 20, ನಿಮಗೆ 2040 ಬರುತ್ತೆ. ಸೊ ಆ 2040ನ ನೀವು ಯಾವುದ್ರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಬೇಕು, 2400ಅಲ್ಲಿ 2040ನ ಸಬ್ಸ್ಟ್ರಾಕ್ಟ್ ಮಾಡಿದರೆ ರಿಮೈನಿಂಗ್ ಬಾಯ್ಸ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. 2400ಅಲ್ಲಿ 2040ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ 2040 ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ನಿಮಗೆ ಬಾಯ್ಸ್ ಇನ್ ಕ್ವಿಜ್ ಸಿಗ್ತಾರೆ. ಬೇಸ್ಡ್ ಆನ್ ದಟ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದರೆ 400ಅಲ್ಲಿ 40 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಎಷ್ಟು, 400ಅಲ್ಲಿ 40ನ ಡೈರೆಕ್ಟಾಗಿ ಸಬ್ಸ್ಟ್ರಾಕ್ಟ್ ಮಾಡಿ. ಸೊ ಹಾಗಾದ್ರೆ ಆನ್ಸರ್ ಎಷ್ಟು, 100ಅಲ್ಲಿ 40 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 60. ಹಾಗಾದರೆ ಡೈರೆಕ್ಟಾಗಿ ಏನು ಮಾಡ್ಬೋದು, 360 ಅಂತ ಬರಿಬೋದು. ಹಾಗಾದರೆ ಕ್ವಿಝಲ್ಲಿರುವಂತಹ ಬಾಯ್ಸ್ ಏನಾಗಿರ್ತಾರೆ, ನಿಮಗೆ 360 ಆಗಿರ್ತಾರೆ. ಸೊ ನೀವು ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಎಕ್ಸಾಮಲ್ಲಿ ನೀವು ಈ ಟೋಟಲ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಟೋಟಲ್ ಬೇಸ್ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ. ನೀವು ಟೇಬಲ್ ಮಾಡ್ಬೇಕಾದ್ರೆ ಟೋಟಲ್ ಮಾಡ್ಕೊಂಡ್ರಿ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಹಾಗಾದರೆ ಟೋಟಲಾಗಿ ಬಾಯ್ಸ್ ಎಷ್ಟು ಜನ ಇದ್ದರು, ನಿಮಗೆ 2400 ಇದ್ದರು. ಗರ್ಲ್ಸ್ ಎಷ್ಟಿದ್ರು, 1600 ಇದ್ದರು. ಇವರಿಷ್ಟು ಸೇರಿ ಟೋಟಲಾಗಿ ಎಷ್ಟು ಸ್ಟ್ರೆಂತ್ ಇತ್ತು, 4000 ಟೋಟಲ್ ಸ್ಟ್ರೆಂತ್ ಇತ್ತು ನಿಮಗೆ. ಸೊ ಈ ರೀತಿ ಮಾಡಬೇಕಾಗತ್ತೆ. ನೀವು ಟೋಟಲ್ 4000 ಸ್ಟ್ರೆಂತ್ ಇತ್ತು, ಇದು ನಿಮಗೆ ಟೋಟಲ್ ಆಯಿತು. ಸೊ ಇಲ್ಲೂ ಕೂಡ ಟೋಟಲೇ, ಎಲ್ಲ ಟೋಟಲ್ ಮಾಡ್ಕೊಳ್ಳಿ. ಸೊ ಆ್ಯಕ್ಟಿವಿಟೀಸು ಕೂಡ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಯಾವುದಾದ್ರಲ್ಲಿ ಎಷ್ಟೆಷ್ಟು ಜನ ಇದ್ದರು ಅಂತ. ಸೊ ಇದು ನಿಮಗೆ ಟೋಟಲ್ ಕನ್ಸಿಡರೇಷನಿಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ 8 + 2 10 × 0 ಆಗುತ್ತೆ. 1 ಕ್ಯಾರಿ. ಸೊ ಅಲ್ಲಿಗೆ 4 + 4 8 ಆಯಿತು. ನೆಕ್ಸ್ಟ್ ಇಲ್ಲಿ 4 + 4 ಅಂದರೆ 880 ಆಗುತ್ತೆ. ಇಲ್ಲಿ ಆಲ್ರೆಡಿ 1000 ಇದೆ. ಸೊ 6 + 4 10 × 0 ಬರ್ಕೊಳ್ಳಿ. 1 ಕ್ಯಾರಿ. ಅಲ್ಲಿಗೆ 8 + 1 ಅಂದರೆ ನಿಮಗೆ 9, 9 + 5 ಅಂದರೆ 14ಗೆ 4, 1 ಕ್ಯಾರಿ ಆಗುತ್ತೆ. 3 + 1 4, 4 + 2 ಅಂದರೆ 6. ಇಲ್ಲಿ 2ನೇ. ನೆಕ್ಸ್ಟು 6 + 5ಗೆ 11ಗೆ 1, 1 ಕ್ಯಾರಿ. 3 + 3 6 + 1 ಅಂದರೆ 7 ಆಗುತ್ತೆ ನಿಮಗೆ. ನೆಕ್ಸ್ಟು 484 ಅಲ್ಲಿಗೆ ಇಲ್ಲಿ 8ಗೆ 8 ಬರ್ಕೊಳ್ಳಿ. 8 8 16ಗೆ 6, 1 ಕ್ಯಾರಿ. 2 + 1 3, 4 + 3 ಅಂದರೆ 7, 768 ಆಗುತ್ತೆ ಇದು. ಸೊ ಈ ರೀತಿ ಮಾಡಿದ್ರೆ ನಿಮಗೆ ಟೋಟಲ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದರ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದರೆ ನಿಮಗೆ ತುಂಬ ಈಸಿನೇ ಕ್ವಶನ್ಸ್ ಕೇಳಿರ್ತಾನೆ. ಕ್ವಶನ್ಸ್ ಏನು ಕಾಂಪ್ಲಿಕೇಟೆಡ್ ಕೇಳಿರಲ್ಲ. ಸೊ ಕ್ವಶನ್ಸ್ ತುಂಬ ಈಸಿ ಇರುತ್ತೆ. ಬಟ್ ನೀವು ಅನಾಲಿಸಿಸ್ ಮಾಡಬೇಕಾದ್ರೆ ಅಥವಾ ಕ್ವಶನ್ ಪರ್ಸೆಂಟೇಜ್ ಕೇಳಿದಾರೋ ಅಥವಾ ಡಿಫ್ರೆನ್ಸ್ ಕೇಳಿದಾರೋ ಅಥವಾ ಯಾವುದೋ ಒಂದು ಟೋಟಲ್ ಕೇಳಿರ್ತಾರೆ, ಅದನ್ನು ನೀವು ಈಸಿಯಾಗಿ ಅಥವಾ ಡೈರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಕ್ವಶನ್ಸ್ ಏನು ಕಾಂಪ್ಲಿಕೇಟೆಡ್ ಇರಲ್ಲ. ಬಟ್ ಆ್ಯಕ್ಚುಲಿ ಯಾಕಂದರೆ ನಿಮಗೆ ಟೇಬಲ್ ಸಾಲ್ವ್ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ಹಾಗಾಗಿ ನೀವು 2 ಮಿನಿಟ್ಸ್ ಟೇಬಲ್ಗೆ ತೊಗೊಂಡ್ರಿ ಅಂದರೆ ನೆಕ್ಸ್ಟು ವಿತಿನ್ 1 ಮಿನಿಟ್ಸಲ್ಲಿ ನೀವು ಕ್ಯಾಸ್ಲೆಟ್ ಡಿನ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಸೆಟ್ ಆಫ್ 5 ಕ್ವಶನ್ಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಹಾಗಾದರೆ ಫಸ್ಟ್ ಕ್ವಶನ್ಸ್ ನೋಡೋದಾದರೆ ವಿಚ್ ಆಕ್ಟಿವಿಟಿ ಹ್ಯಾಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್. ಹಾಗಾದರೆ ಮ್ಯಾಕ್ಸಿಮಮ್ ಬಾಯ್ಸ್ ಇರೋದು ಯಾವುದರಲ್ಲಿ ಕೇಳಿದ್ದಾರೆ. ಸೊ 432, 744, 384, 360, 480. ಹಾಗಾದರೆ ಮ್ಯಾಕ್ಸಿಮಮ್ ಯಾವುದ್ರಲ್ಲಿದ್ದಾರೆ ನಿಮಗೆ ಬಾಯ್ಸು. ಸೊ ಮ್ಯಾಕ್ಸಿಮಮ್ ಇರುವಂತಹ ಬಾಯ್ಸ್ ಯಾವ್ದು ಆಕ್ಟಿವಿಟೀಸ್ ಅಂದರೆ ಅದು ಡಿಬೇಟೇ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಆನ್ಸರು ಸೊ ಡಿಬೇಟ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಯಾಕೆಂದರೆ ಸೊ ಡಿಬೇಟಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಬಾಯ್ಸ್ ಕೇಳಿರೋದವರು ಡಿಬೇಟಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಬಾಯ್ಸ್ ಇದ್ದಾರೆ ಅಂದರೆ ಸೊ ಆಪ್ಷನ್ ಎ ಡಿಬೇಟ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಬೇಸ್ಡ್ ಆನ್ ದಟ್ ಫಸ್ಟ್ ಮ್ಯಾಕ್ಸಿಮಮ್ ಅಂತ ಕೇಳಿದ್ರು, ನೆಕ್ಸ್ಟ್ ಇನ್ನೊಂದು ಯಾವುದೋ ಡಿಫ್ರೆನ್ಸೋ ಏನೋ ಕೇಳಿರ್ತಾರೆ. ಸೊ ಕ್ವಶನ್ಸ್ ತುಂಬ ಈಸಿ ಇರುತ್ತೆ. ಸೆಕೆಂಡ್ ಕ್ವಶನ್ಸ್ ನೋಡೋದಾದರೆ ವಾಟ್ ಈಸ್ ದ ನಂಬರ್ ಆಫ್ ಗರ್ಲ್ಸ್ ಇನ್ ಡಿಬೇಟ್ ಕಾಂಪಿಟೇಷನ್. ಸೊ ಅಗೈನ್ ಡಿಬೇಟ್ ಬೇಸ್ ಮೇಲೆ ಮತ್ತೊಂದು ಕ್ವಶನ್ಸ್ ಕೇಳಿದ್ದಾರೆ. ಸೊ ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಅಂತ. ಹಾಗಾದರೆ ಗರ್ಲ್ಸ್ ಡಿಬೇಟಲ್ಲಿ ಎಷ್ಟು ಜನ ಇದ್ದಾರೆ, 250 ಮೆಂಬರ್ಸ್, 256 ಮೆಂಬರ್ಸ್ ಇದ್ದಾರೆ. ಸೊ ಆಪ್ಷನ್ ಬಿ ಆನ್ಸರ್ 256 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದೇ ರೀತಿ ಥರ್ಡ್ ಕ್ವಶನ್ಸ್ ನೋಡೋದಾದರೆ ಸೊ ಥರ್ಡ್ ಕ್ವಶನ್ಸ್ ನಿಮಗೆ ಐದರ್ ಇಟ್ ಈಸ್ ಪರ್ಸೆಂಟೇಜ್ ಬೇಸ್ ಮೇಲೆ ಕೇಳ್ಬೋದು ಅಥವಾ ಇನ್ಯಾವುದೋ ಬೇಸ್ ಮೇಲೆ ಕೇಳಿರ್ಬೋದು. ಸೊ ಬಟ್ ಪರ್ಸೆಂಟೇಜ್ ಬೇಸ್ ಮೇಲೆ ಕೇಳಿದ್ರು ಈಸಿಯಾಗಿ ಕೇಳಿರ್ತಾರೆ. ನಂಬರ್ ಆಫ್ ಬಾಯ್ಸ್ ಇನ್ ಡ್ಯಾನ್ಸ್. ಹಾಗಾದರೆ ಬಾಯ್ಸ್ ಇನ್ ಡ್ಯಾನ್ಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಷ್ಟು ಜನ ಇದ್ದಾರೆ, 480. ಫಾರ್ಮ್ಸ್ ವಾಟ್ ಪರ್ಸೆಂಟ್ ಆಫ್ ದಿ
ನಂಬರ್ ಆಫ್ ಗರ್ಲ್ಸ್ ಇನ್ ದಿ ಸೇಮ್ ಆಕ್ಟಿವಿಟಿ. ಸೊ 480 ಅಂದರೆ ಡ್ಯಾನ್ಸಲ್ಲಿರುವಂತಹ ಬಾಯ್ಸು ಡ್ಯಾನ್ಸಲ್ಲಿರುವಂಥ ಗರ್ಲ್ಸಿಗೆ ಎಷ್ಟು ಪರ್ಸೆಂಟೇಜ್ ಆಗ್ತಾರೆ, ಜಸ್ಟ್ ವಾಟ್ ಪರ್ಸೆಂಟ್ ಅಷ್ಟೇ ಕೇಳಿರೋದು. 480 ಇಸ್ ವಾಟ್ ಪರ್ಸೆಂಟೇಜ್ ಆಫ್ 288. ಹಾಗಾದ್ರೆ ನೀವೇನು ಮಾಡ್ಬೋದು, ಸೊ 480 ಇಸ್ ವಾಟ್ ಪರ್ಸೆಂಟೇಜ್ ಆಫ್ 288 ಅನ್ನೋದನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಬಟ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ತುಂಬ ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ನೀವು. ಸೊ ಬಾಯ್ಸ್ ಆರ್ ವಾಟ್ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಅಂತ ಕೇಳಿರೋದು. ಹಾಗಾಗಿ 480 ಇಸ್ ವಾಟ್ ಪರ್ಸೆಂಟೇಜ್ ಆಫ್ 288 ಇಂಟು 100. ಸೊ ಅಲ್ಲಿಗೆ 7 4s 28 ಅಥವಾ 4 ಡಿವೈಡ್ ಆಗುತ್ತೆ. ಅಲ್ಲಿಗೆ ನೀವು 4ಇಂದ ಯಾಕಂದರೆ 100 ಡಿವೈಡ್ ಮಾಡ್ಬೋದು. 4 7s 28. ಸೊ 4 2s 8. ನೆಕ್ಸ್ಟು 4 2s 8. ನೆಕ್ಸ್ಟ್ ನಿಮಗೆ 2 ಉಳಿತು 20 ಅಂದರೆ 4 5s 25 4s 100. ನೆಕ್ಸ್ಟ್ 72 48 ಎಗೈನ್ 4ಅಲ್ಲಿ ಡಿವೈಡ್ ಆಗುತ್ತೆ ನಿಮಗೆ. ಸೊ ಅಲ್ಲಿಗೆ 4 1s 4. ನೆಕ್ಸ್ಟು ರಿಮೈನಿಂಗ್ ನಿಮಗೆ, ಸೊ ಇಲ್ಲಿ 4 1s 4 ಯಾಕಂದರೆ 7 ಇರೋದ್ರಿಂದ 4 1s 4. ನೆಕ್ಸ್ಟು 4 1s 4 ಅಂದರೆ 3 32. ಸೊ 4 8s 32 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 1s 4 4 2s 8 120. ಸೊ ಅಲ್ಲಿಗೆ 120 ಇಂಟು 25. ಸೊ ನಿಮಗೆ 18 ಮತ್ತು 120 ಕ್ರಾಸ್ ಮಲ್ಟಿಪ್ಲೈ, ಯಾಕಂದರೆ 120 ಇಂಟು 25 ಆಗುತ್ತೆ, ಮತ್ತು 18 ಆ್ಯಂಡ್ 120 ಡಿವೈಡ್ ಆಗುತ್ತೆ. ಸೊ 3 6 ಡಿವೈಡ್ ಮಾಡ್ಬೋದು. ಸೊ 6 3s 80. ಸೊ ಅದೇ ರೀತಿ 6 2s 12 20. ಸೊ 20 ಇಲ್ಲಿ 3 ಇದೆ ಅಂದರೆ ನಿಮಗೆ 3 6s 18 ಆಗುತ್ತೆ. ಸೊ 3 1s ಅಥವಾ 3 ನಿಮಗೆ 8s 24. ಸೊ ಅಲ್ಲಿಗೆ 3 8s 24 ಆದರೆ 20 ಇಂಟು 8 160ನೇ ಬರಬೇಕು. ಹಾಗಾದರೆ 160 ಆಪ್ಷನ್ಸ್ ಯಾವುದಿದೆ, ನನ್ ಆಫ್ ದಿಸ್ ಇದೆ. ಸೊ ನನ್ ಆಫ್ ದಿಸ್ ಇದ್ರೂ ಕೂಡ 8 2s 16 ಬರ್ತಾ ಇದೆ ಅಂದರೆ 160ಗಿಂತ ಜಾಸ್ತಿನೇ ಆಗಬೇಕು, ಯಾಕಂದರೆ ಇಲ್ಲೊಂದು ವ್ಯಾಲ್ಯೂ ಕಡಿಮೆ ಮಾಡಿದ್ದೀರಾ. ಹಾಗಾಗಿ 166.66 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಡೈರೆಕ್ಟಾಗಿ ನೀವು ಆನ್ಸರ್ ಮಾಡ್ಬೋದು 166.66 ಅನ್ನೋದು. ಸೊ ಈ ರೀತಿ ನಿಮಗೆ ಪರ್ಸೆಂಟೇಜ್ ಬೇಸ್ ಮೇಲೆ ಅಪ್ರಾಕ್ಸಿಮೇಷನ್ ಕೇಳಿದ್ರಿಂದ ರೌಂಡ್ ಆಫ್ 2 ಡಿಜಿಟ್ ಅಂತಲೂ ಹೇಳಿದ್ದಾರೆ. ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಸೊ ನಿಮ್ಮ ಆನ್ಸರು ಆಪ್ಷನ್ ಡಿ 166.66 ಆಗಿರುತ್ತೆ. ಇದೇ ರೀತಿ ಈ ಪೈ ಚಾರ್ಟ್ ಅಥವಾ ನಿಮ್ಮ ಏನು ಇಲ್ಲಿ ಟೇಬಲ್ ಮಾಡಿದ್ದೀರಾ ಅಥವಾ ಇದ್ರ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ ಕ್ಯಾಸ್ಲೆಟ್ ಯಾವ ರೀತಿ ಕೇಳಿದ್ದಾರೆ ಅಂತ. ದಿ ನಂಬರ್ ಆಫ್ ಗರ್ಲ್ಸ್ ಇನ್ ಕ್ವಿಜ್ ಫಾರ್ಮ್ಸ್ ವಾಟ್ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಸ್ಕೂಲ್. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಗರ್ಲ್ಸ್ ಇನ್ ಕ್ವಿಝನ್ನು ಕಂಪೇರ್ ಮಾಡಿ. ಗರ್ಲ್ಸ್ ಇನ್ ಕ್ವಿಜ್ ಎಷ್ಟಿದ್ದಾರೆ ನಿಮಗೆ, ಸೊ ಕ್ವಿಝಲ್ಲಿ ಗರ್ಲ್ಸ್ ಇರುವಂಥದ್ದು 352. ಸೊ ಆ 352ನ ನೀವು ಯಾರಿಗೆ ಕಂಪೇರ್ ಮಾಡಬೇಕು, ಸೊ ಕೇಳಿರುವಂಥದ್ದು ಕ್ವಿಜ್ ಫಾರ್ಮ್ಸ್ ವಾಟ್ ಪರ್ಸೆಂಟ್ ಆಫ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಸ್ಕೂಲ್. ಸೊ ಟೋಟಲ್ ನಂಬರ್ ಆಫ್ ದಿ ಸ್ಟೂಡೆಂಟ್ಸ್ ಇನ್ ದಿ ಸ್ಕೂಲ್ ಎಷ್ಟು ಜನ ಇದ್ದಾರೆ, 4000 ಇದ್ದಾರೆ. ಇಂಟು 100 ಅಂದರೆ 20 ಕ್ಯಾನ್ಸಲ್ ಮಾಡಿ. ಅಲ್ಲಿಗೆ 4 10s 40. ಸೊ 4 8s 32. 3 ಉಳಿತು 32 ಅಂದರೆ 8s 32. ಸೊ ಅಲ್ಲಿಗೆ 8.8 ನಿಮ್ಮ ಆನ್ಸರ್ ಆಗಿರುತ್ತೆ. ಯಾಕಂದರೆ 88 ಡಿವೈಡ್ ಬೈ 10 ಅಂದರೆ 8.8. ಆಪ್ಷನ್ ಸಿ ಆನ್ಸರ್ 8.8 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ವಶನ್ ತುಂಬ ಸಿಂಪಲ್ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ, ಬಟ್ ಸ್ಪೀಡ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಬೇಸ್ಡ್ ಆನ್ ದಿಸ್ ಟೇಬಲ್ ಲಾಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಹಾಗಾದರೆ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಬಾಯ್ಸ್ ಇನ್ ಎಕ್ಸ್ಟೆಂಪರ್ ಆ್ಯಂಡ್ ಡಿಬೇಟ್ ಟುಗೆದರ್. ಎಕ್ಸ್ಟೆಂಪರ್ ಮತ್ತು ಡಿಬೇಟ್ ಎರಡೂ ಸೇರಿ ಎಷ್ಟು ಜನ ಇದ್ದಾರೆ. ಸೊ ಹಾಗಾದರೆ ಎಕ್ಸ್ಟೆಂಪರ್ ಮತ್ತು ಡಿಬೇಟ್ ಸೇರಿ ಎರಡೂ ಸೇರಿ ಬಾಯ್ಸ್ ಮಾತ್ರ ಕೇಳಿರೋದು. ಹಾಗಾಗಿ ನೀವು ಯಾವುದನ್ನು ಕೇಳಿದಾರೋ ಅದನ್ನು ಮಾಡಿ. ಬಾಯ್ಸ್ ಇನ್ ಎಕ್ಸ್ಟೆಂಪರ್ ಆ್ಯಂಡ್ ಡಿಬೇಟ್ ಟುಗೆದರ್ ಅಂತ ಹೇಳಿದ್ದಾರೆ. ಹಾಗಾದರೆ ಬಾಯ್ಸ್ ಎಷ್ಟು ಜನ ಇದ್ದಾರೆ, ಡಿಬೇಟ್ ಮತ್ತು ಎಕ್ಸ್ಟೆಂಪರ್ ಕ್ಯಾಲ್ಕುಲೇಟ್ ಮಾಡಬೇಕು. 384 ಇದೆ, 744 ಇದೆ. ಹಾಗಾದರೆ 744ಗೆ ನೀವು 384 ಆ್ಯಡ್ ಮಾಡಿದರೆ 4 + 4 8, 8 + 4 12 ಗೆ 1 ಕ್ಯಾರಿ, 7 + 3 10 + 1 ಅಂದರೆ 11, 1128. ಆಪ್ಷನ್ ಸಿ ಆನ್ಸರ್ 1128 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ನೀವು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೆ ಅದರಲ್ಲಿ 100% ನೀವು ಕೂಡ ಎಕ್ಸಾಮಲ್ಲಿ ಕ್ಯಾಸ್ಲೆಟ್ DIನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ನಿಮಗೂ ಕೂಡ ಕ್ವಶನ್ಸ್ ಈಸಿ ಆಗುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ನಿಮಗೆ ಇಲ್ಲಿ ಕ್ಯಾಸ್ಲೆಟ್ DI ಕೊಟ್ಟರು ಕೂಡ ಸೊ ಕ್ವಶನ್ಸು 5 ಮಾತ್ರ ಇರುತ್ತೆ, ಮೋರ್ ದೆನ್ 5 ಕ್ವಶನ್ಸ್ ಇರಲ್ಲ. ಯಾಕಂದರೆ ಇದು ಸೆಟ್ ಆಫ್ ಕ್ವಶನ್ಸ್ ಆಗಿರೋದ್ರಿಂದ ನಿಮಗೆ 5 ಕ್ವಶನ್ಸ್ ಮಾತ್ರ ಕೇಳಿರ್ತಾರೆ. ಹಾಗಾಗಿ ಆ 5 ಕ್ವಶನ್ಸನ್ನು ನೀವು ಟೇಬಲ್ಸ್ ಯಾವ ರೀತಿ ಡ್ರಾ ಮಾಡ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಬೇಸ್ಡ್ ಆನ್ ದಟ್ ಏನು ಮಾಡ್ಬೋದು, ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಮ್ಮಲ್ಲೇ ಇರುವಂಥ ಆನ್ಲೈನ್ ಬ್ಯಾಚ್ ಫೆಸಿಲಿಟಿ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಡಿಟೇಲ್ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಸೊ ಅಲ್ಲೂ ಕೂಡ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಇರುತ್ತೆ, ಅಥವಾ ನಿಮಗೆ ಟೆಲಿಗ್ರಾಮ್ ಗ್ರೂಪು, ಯೂಟ್ಯೂಬ್ ಚಾನಲ್, ಇಲ್ಲೂ ಪೇಪರ್ ಸಿಗ್ತಾ ಹೋಗುತ್ತೆ. ಅದು PDF ಮೆಟೀರಿಯಲ್ಸ್ ಆಗಿರ್ಬೋದು, ಅಥವಾ ಕ್ವಶನ್ಸನ್ನು ಪೋಸ್ಟ್ ಮಾಡ್ತಾ ಹೋಗ್ತೀವಿ, ಅದನ್ನು ಸಾಲ್ವ್ ಮಾಡ್ತಾ ಹೋಗಿ. ಸೊ ನಿಮಗೆ ಎಲ್ಲೆಲ್ಲಿ ಮೆಟೀರಿಯಲ್ ಸಿಗುತ್ತೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮುಂಬರುವಂಥ SBI ಕ್ಲರ್ಕ್ ಪ್ರಿಲಿಮ್ಸನ್ನು ಕ್ರ್ಯಾಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.